ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈಭವ್ ಸೂರ್ಯವಂಶಿ IPL ಅಲ್ಲಿ ದಾಖಲೆ ಬರೆದಿದ್ದೆ ತಡ ಆಸ್ಟ್ರೇಲಿಯಾದ ದಿಗ್ಗಜರಾದ ರಿಕ್ಕಿ ಪಾಂಟಿಂಗ್ ಮತ್ತು ಟ್ರಾವಿಸ್ ಹೆಡ್ ಅವರು ಇವರ ಬಗ್ಗೆ ಆದರೆ ಮಾತನಾಡಿದ್ದಾರೆ. ಇನ್ನು ಟ್ರಾವಿಸ್ ಹೆಡ್ ಮತ್ತು ರಿಕ್ಕಿ ಪಾಂಟಿಂಗ್ ಅವರು ಇವರ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಮತ್ತು ಇವ್ರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಅಲಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ನಡುವಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಗೆದ್ದು ಬೀಗಿದೆ ಅಂತಲೇ ಹೇಳ್ಬೋದು. 209 ರನ್ನನ್ನು ಈಸಿಯಾಗಿ ಚೇಸ್ ಮಾಡಿ ಬಿಸಾಕ್ತಾರೆ. ಅದು ಎಸ್ಪೆಷಲಿ ಹೇಳ್ಬೇಕಂತಂದ್ರೆ 15.5 ಓವರ್ಗಳಲ್ಲಿ ಈ ಟಾರ್ಗೆಟನ್ನು ಚೇಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಚೇಸ್ಗೆ ಪ್ರಮುಖ ಕಾರಣ ಯಾರು ಅಂತಂದರೆ ಅದು 14 ವರ್ಷದ ಯುವ ಆಟಗಾರ ಆಗಿರುವಂಥ ವೈಭವ್ ಸೂರ್ಯವಂಶಿ. ಇನ್ನು ಇವರ ಪ್ರದರ್ಶನ ಹೇಳ್ಬೇಕಂತಂದರೆ ಟ್ರಾವಿಸ್ ಹೆಡ್ ಮತ್ತು ರಿಕ್ಕಿ ಪಾಂಟಿಂಗ್ ಅವರೇ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇವರ ಬ್ಯಾಟಿಂಗ್ ನೋಡಿ. ಇನ್ನು ಇವರ ಬ್ಯಾಟಿಂಗ್ ಬಗ್ಗೆ ಟ್ರಾವಿಸ್ ಹೆಡ್ ಏನೆಲ್ಲ ಹೇಳಿದ್ದಾರೆ ಅಂತಂದರೆ, ಭಾರತಕ್ಕೆ ಒಬ್ಬ ದೈತ್ಯ ಆಟಗಾರ ಆದರೆ ಸಿಕ್ಕಿದ್ದಾನೆ ಮತ್ತು ಈ ವಯಸ್ಸಿಗೆ ಈ ಥರ ಪ್ರದರ್ಶನ ನಾನು ಯಾವ ಆಟಗಾರನಲ್ಲೂ ನೋಡಿಲ್ಲ ಮತ್ತು ಈ ವಯಸ್ಸಿಗೆ ಅಂಥ ಸ್ಟಾರ್ ಬೌಲರ್ಗಳಿಗೆ ಈ ಥರ ಹೊಡೆಯೋದಂತಂದರೆ ನನಗೆ ಕೂಡ ಸ್ವಲ್ಪ ಅಚ್ಚರಿ ಆದರೆ ಆಯಿತು. ನನಗೂ ಕೂಡ ಶಾಕ್ ಆಯಿತು ಮತ್ತು ಯಾವ ಥರ ಎಲ್ಲ ಇಶಾಂತ್ ಶರ್ಮಾಗೆ ಹೊಡೆದ್ರು ಮತ್ತು ಸಿರಾಜ್ಗೂ ಕೂಡ ಬಿಡಲಿಲ್ಲ. ಆ ಕಾರಣದಿಂದಾಗಿ ಇವನು ಒಳ್ಳೆ ಮುಂದೆ ಭಾರತಕ್ಕೆ ಒಳ್ಳೆ ಆಟಗಾರ ಆಗ್ತಾನೆ ಮತ್ತು ದೊಡ್ಡ ಆಟಗಾರ ಅಂತೂ ಪಕ್ಕ ಆಗ್ತಾನೆ ಅಂತಂದು ಟ್ರಾವಿಸ್ ಹೆಡ್ ಆದರೆ ಹೇಳಿದ್ದಾರೆ. ಇನ್ನು ರಿಕ್ಕಿ ಪಾಂಟಿಂಗ್ ಏನೆಲ್ಲ ಮಾತನಾಡಿದ್ದಾರೆ ಅಂತಂದರೆ, ಇವರ ಬ್ಯಾಟಿಂಗ್ ಶೈಲಿ ತುಂಬಾ ಇಷ್ಟ ಆಯಿತು ಮತ್ತು ಇವರ ಶಾಟ್ ಮತ್ತು ಸ್ವಲ್ಪ ಸ್ಟೆಪ್ ಕಿತ್ತಿ ಹಿಂದೆ ಬಂದು ಹೊಡೆಯೋದಾಗಿರಲಿ, ಒಳ್ಳೆ ಶಾಟ್ ಮತ್ತು ಒಳ್ಳೆ ಸ್ಟ್ರೋಕ್ ಆದರೆ ಇವ್ರ ಹತ್ರ ಆದರೆ ಇದೆ. ಆ ಕಾರಣದಿಂದಾಗಿ ಟೀಮ್ ಇಂಡಿಯಾಗೆ ಒಂದು ಒಳ್ಳೆ ಓಪನರ್ ಆದರೆ ಸಿಕ್ಕಿದ್ದಾನೆ ಮತ್ತು ಮುಂದೆ ಫ್ಯೂಚರ್ನಲ್ಲಿ ಭಾರತವನ್ನು ಕೂಡ ಮುನ್ನಡೆಸಿದರೂ ಅಚ್ಚರಿ ಇಲ್ಲ ಎಂದು ರಿಕ್ಕಿ ಪಾಂಟಿಂಗ್ ಆದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ.